ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಬಿಬಿಎಂಪಿಯ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ಈ ದಾಳಿಯ ಸಂದರ್ಭದಲ್ಲಿ ಅಧ್ವಾನಗಳ ಸರಮಾಲೆಯೇ ಸೃಷ್ಟಿಯಾಗಿತ್ತು. ಅದರಲ್ಲೂ ಕೂಡ ಯಾರದ್ದೋ ಹೆಸರಿನಲ್ಲಿ ಮತ್ತಿನ್ಯಾರೋ ಕೆಲಸ ಮಾಡ್ತಾ ಇರುವಂತಹ ಪ್ರಕರಣಗಳೆಲ್ಲವೂ ಕೂಡ ಬೆಳಕಿಗೆ ಬಂದಿತ್ತು. ಈ ಬೆನ್ನಲ್ಲೇ ಈಗ ಬಿಬಿಎಂಪಿ ಅಲರ್ಟ್ ಆಗಿರುವಂಥದ್ದು ಈ ರೀತಿಯ ಎಡವಟ್ಟುಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಹೊಸ ಕ್ರಮಗಳ ಮೊರೆ ಕೂಡ ಹೋಗಿದೆ. ಏನದು ಹೊಸ ಕ್ರಮ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಿಬಿಎಂಪಿ ಕಚೇರಿಯಲ್ಲಿ ಅಧಿಕಾರಿಗಳ ಕಳ್ಳಾಟಕ್ಕೆ ಕಡಿವಾಣ ಹಾಕಲು ಬಿಬಿಎಂಪಿ ಪ್ಲಾನ್. ಹಾಜರಾತಿ ನಿಯಮದಲ್ಲಿ ಬದಲಾವಣೆಗೆ ಬಿಬಿಎಂಪಿ ಸಿದ್ಧತೆ. ಕಳೆದ ವಾರ ಲೋಕಾಯುಕ್ತ ಅಧಿಕಾರಿಗಳು ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ವಲಯದ ಕಚೇರಿಗಳ ಮೇಲೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅನೇಕ ಲೋಪದೋಷಗಳು ಕಂಡುಬಂದ ಹಿನ್ನೆಲೆ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಕೆಂಪೇಗೌಡ ನಗರದ ವಾರ್ಡ್ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಕ್ಲರ್ಕ್ ಸವಿತಾ ಕಚೇರಿಗೆ ಹಾಜರಾಗದೆ ತನ್ನ ಮಗನನ್ನ ತನ್ನ ಕೆಲಸಕ್ಕೆ ನಿಯೋಜನೆ ಮಾಡಿದ್ರು. ಹೀಗಾಗಿ ಸರ್ಕಾರದ ಗೌಪ್ಯ ಮಾಹಿತಿಯನ್ನ ಒದಗಿಸಿದ್ದಾರೆ. ಜೊತೆಗೆ ಅಕ್ರಮ ಗೊತ್ತಿದ್ರೂ ಇದಕ್ಕೆ ಪುಷ್ಟಿ ನೀಡಿದ ಸಹಾಯಕ ಕಂದಾಯ ಅಧಿಕಾರಿ ಸುಜಾತಾರ ಮೇಲೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆ ಮಾಡಲಾಗಿತ್ತು. ಇನ್ನು ಈ ಸಂಬಂಧ ಪಾಲಿಕೆ ಆಡಳಿತ ವಿಭಾಗದ ವಿಶೇಷ ಆಯುಕ್ತರು ಘಟನೆಗೆ ಸಂಬಂಧಿಸಿದಂತೆ ಕೆಂಪೇಗೌಡ ನಗರ ವಾರ್ಡ್ನ ಎಆರ್ಒ ಸುಜಾತಾ ಹಾಗೂ ಎಸ್ಡಿಎ ಸವಿತಾರನ್ನ ಕೆಲಸದಿಂದ ಅಮಾನತು ಮಾಡಿ ಆದೇಶ ನೀಡಿದ್ರೆ, ಇನ್ನು ಈ ಸಂಬಂಧ ಪ್ರಕ್ರಿಯೆ ನೀಡಿದ ಮುಖ್ಯ ಆಯುಕ್ತರು ಈಗಾಗಲೇ ಲೋಕಾಯುಕ್ತ ದೂರು ದಾಖಲೆ ಮಾಡಿದ್ದಾರೆ. ಅಧಿಕಾರಿ ಮತ್ತು ಸಿಬ್ಬಂದಿ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದ್ರೆ ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಅಮಾನತು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಮೊಬೈಲ್ ಆಪ್ ಹಾಜರಾತಿ ಜಾರಿಗೆ ತರಲು ಸಿದ್ಧತೆ ಮಾಡಿದ್ದಾರೆ. ಯಾರೇ ಸಿಬ್ಬಂದಿ ಅಧಿಕಾರಿಗಳು ಕೆಲಸದ ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ರು. ಐದರ್ ಲಾಗ್ ಸೇಫ್ನಲ್ಲಿ ಅಥವಾ ಇ ಗವರ್ನೆನ್ಸ್ ಮಾಡ್ಯೂಲ್ 7ನಲ್ಲಿ ಒಂದು ಮಾಡಿ ಒಂದು ಭಾಳಷ್ಟು ಬೇಗ ಒಂದು ವಾರ 10 ದಿವಸ ಒಳಗಾಗಿನೇ ಸ್ಟಾರ್ಟ್ ಮಾಡಿಬಿಡಿ. ಲಾಗ್ ಸೇಫ್ ಅಂತ ಒಂದು ನಾವು ಸಂಸ್ಥೆಯಿಂದ ಆ್ಯಪ್ ಪಡೆದು ಅದರಲ್ಲಿ ಮಾಡಿದ್ದು, ಆಮೇಲೆ ಎಲ್ಲ ನೌಕರರಿಗೆ ಅನ್ವಯ ಆಗ್ತದೆ ಅಂತ ಇನ್ನೊಂದು ಆರ್ಡರ್ ಕೊಟ್ಟಿದ್ದೆ. ಅದರಲ್ಲಿ ಅರ್ಧ ಆಯಿತು. ಆಮೇಲೆ ಅವರಿಗೆ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು, ಯಾಕೆಂದರೆ ರಿಂಗ್ ಫೆನ್ಸ್ ಆಗ್ತಾ ಇದ್ದಾರೆ. ನಾವು ಕಚೇರಿಯಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಹಾಕ್ಕೊಂಡು ಹಾಕ್ಲಿಕ್ಕೆ ಅವಶ್ಯಕತೆ ಇಲ್ಲ. ನಿಮ್ಮ ಆ್ಯಪ್ನಲ್ಲಿನೇ ಲೋಡ್ ಮಾಡಿಕೊಂಡು ತಗೊಳ್ತೀನಿ ಅಂತ ಹೇಳೋಕ್ಕೆ ಹೋದಾಗ ಲಾಗ್ ಸೇಫ್ ಒಂದು ಖಾಸಗಿ ಸಂಸ್ಥೆ ಇದೆ, ಅದರಲ್ಲಿ ನಮ್ಮ ಪ್ರೈವೇಟ್ ಡೇಟಾ ಹೋಗ್ಬಿಡುತ್ತೆ ಅಂತ ಇತ್ಯಾದಿ ಹೇಳಿದರು. ಮತ್ತು ರಿಂಗ್ ಫೆನ್ಸಿಂಗ್ ಪ್ರಾಬ್ಲಮ್ ಇತ್ತು. ಈಗ ಅದೆಲ್ಲ ಸಾಲ್ವ್ ಆಗಿದೆ. ಆದರೆ ಲಾಗ್ ಸೇಫ್ ಮುಖಾಂತರ ಹೋಗಬೇಕು ಅಥವಾ ಇ ಗವರ್ನೆನ್ಸ್ ಮುಖಾಂತರ ಹೋಗಬೇಕು ಅಂತ ನಾವು ಒಂದು ಡಿಸಿಷನ್ ತಗೊಳ್ತಾ ಇದ್ದೀವಿ. ಒಟ್ಟಾರೆ ಬಿಬಿಎಂಪಿ ಅಧಿಕಾರಿಗಳ ಹಾಜರಾತಿ ಅಕ್ರಮ ತಡೆಯಲು ಹೊಸ ಯೋಜನೆಗೆ ಪ್ಲಾನ್ ಮಾಡ್ತಾ ಇದ್ದು ಯಾವಾಗಿನಿಂದ ಜಾರಿಯಾಗುತ್ತೆ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.